ಹಾಯ್ ಗಾಯ್ಸ್, ನಾನಿವತ್ತು ಬೇಕರಿ ಸ್ಟೈಲಲ್ಲಿ ಬ್ರೆಡ್ ಟೋಸ್ಟ್ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನು ಇಲ್ಲಿ ಸ್ವೀಟ್ ಬ್ರೆಡ್ ತೊಗೊಂಡಿದ್ದೀನಿ, ಮತ್ತೆ ಹಸಿಮೆಣಸಿನಕಾಯಿ, ಕೊತ್ತಂಬರಿ, ಕ್ಯಾರೆಟ್, ಟೊಮೆಟೊ, ಈರುಳ್ಳಿ. ನೀವು ಬೇಕಾದ್ರೆ ಸ್ಯಾಂಡ್ವಿಚ್ ಬ್ರೆಡ್ ತಗೊಳ್ಳಿ. ಒಂದು ಪ್ಯಾನಲ್ಲಿ ಎಣ್ಣೆ ಹಾಕೊಂಡು ಅದು ಚೆನ್ನಾಗಿ ಕಾದ್ಮೇಲೆ ಅದಕ್ಕೆ ಮೆಣಸಿನ್ಕಾಯಿನ ಹಾಕೊಳ್ಳಿ. ಅದು ತುಂಬಾ ಬ್ಲ್ಯಾಕ್ ಆಗೋ ಥರ, ಸ್ವಲ್ಪ ಬ್ಲ್ಯಾಕ್ ಆಗೋ ಥರ ಬೇಯಿಸ್ಕೊಳ್ಳಿ, ಯಾಕಂದ್ರೆ ಅವಾಗ ಖಾರ ಬರೋದಿಲ್ಲ. ಅದು ಟೋಸ್ಟ್ ಅಂತ ಪದಾರ್ಥಕ್ಕೆಲ್ಲ ಇದೇ ಥರ ಫ್ರೈ ಮಾಡ್ಕೋಬೇಕು. ಮತ್ತೆ ಆನಿಯನ್ನು ಅದನ್ನು ಕೂಡ ಅಷ್ಟೇ ಗೋಲ್ಡನ್ ಬ್ರೌನ್ ಬರೋ ಥರ ಇರಲಿ. ಮತ್ತೆ ಅದಕ್ಕೆ ಟೊಮೆಟೊನ ಹಾಕೊತಾ ಇದ್ದೀನಿ. ಟೊಮೆಟೊ ಬೇಗ ಸಾಫ್ಟ್ ಆಗಬೇಕು ಅಂತಂದ್ರೆ ಸ್ವಲ್ಪ ಇವಾಗಲೇ ಉಪ್ಪು ಹಾಕೋಬೇಕು, ಅವಾಗ ಬೇಗ ಟೊಮೆಟೊ ಸಾಫ್ಟ್ ಆಗುತ್ತೆ. ಅದ್ರಲ್ಲಿ ಬರೋ ವಾಟರ್ ಕಂಟೆಂಟ್ ಇಂದಾನೆ ಬೆಂದೋಗುತ್ತೆ, ಬೇರೆ ನೀರು ಹಾಕೋ ಅವಶ್ಯಕತೆ ಇಲ್ಲ. ಮತ್ತೆ ಗ್ರೇಟೆಡ್ ಕ್ಯಾರೆಟ್ ಕೂಡ ಹಾಕೋತಾ ಇದ್ದೀನಿ. ಇದು ಮೂರನ್ನು ಚೆನ್ನಾಗಿ ಫ್ರೈ ಆದ್ಮೇಲೆ ಸ್ವಲ್ಪ ಸಾಫ್ಟ್ ಅದಕ್ಕೆ ಬರುತ್ತೆ, ಅವಾಗ ಕೊತ್ತಂಬರಿ ಸೊಪ್ಪು ಹಾಕೊಂಡು ಅದ್ರ ಮೇಲ್ಗಡೆ ಉದುರಿಸ್ಕೊಂಡ್ರೆ ಇವಾಗ ಅದು ಮುಗೀತು. ಈ ಸ್ಟಫಿಂಗ್ ರೆಡಿ ಆಗಿದೆ. ನೆಕ್ಸ್ಟ್ ಈ ಕಡೆ ಒಂದು ಪ್ಯಾನ್ ಇಟ್ಕೊಂಡು ಬ್ರೆಡ್ ನ ಟೋಸ್ಟ್ ಮಾಡ್ಕೋಬೇಕು. ಟೂ ಸೈಡ್ ಕೂಡ ಸ್ವಲ್ಪ ಬಟರ್ ಅಥವಾ ತುಪ್ಪ ಯಾವ್ದಾದ್ರು ಹಾಕೊಳ್ಳಿ, ಇಲ್ಲ ಅಂದ್ರೆ ಎಣ್ಣೆ ಕೂಡ ಹಾಕೊಬಹುದು. ನಾನು ಇಲ್ಲಿ ಸ್ವಲ್ಪನೇ ತುಪ್ಪ ಹಾಕೋತಾ ಇದ್ದೀನಿ. ಈ ಕ್ಲೈಮೇಟ್ ಸ್ವಲ್ಪ ಶೀತ ಇರೋದ್ರಿಂದ ಟೋಸ್ಟ್ ಆಗಿರೋಂಥ ಬ್ರೆಡ್ ಮೇಲೆ ನಾನು ಮಾಡ್ಕೊಂಡಿರೋ ಸ್ಟಫ್ನ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಇವಾಗ ಬೇಕರಿ ಸ್ಟೈಲಲ್ಲಿ ಟೋಸ್ಟ್ ರೆಡಿ ಆಗಿದೆ. ನನ್ನ ಮಕ್ಕಳಿಬ್ರು ತಿನ್ಬಿಟ್ಟು ರಿವ್ಯೂ ಕೊಟ್ಟರು ಚೆನ್ನಾಗಿದೆ ಅಂತ. ನನ್ನ ವಿಡಿಯೋಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್